ಗಮನಿಸ್ತಾ ಇದ್ದೀರಾ ಕರ್ನಾಟಕದ ಪ್ರಚಂಡ ಕುಳ್ಳ ದ್ವಾರಕೀಶನ ನೆನಪು ಮಾತ್ರ. ಇವತ್ತು ಹಿರಿಯ ನಟ ದ್ವಾರಕೀಶ್ ಅವರ ಅಂತ್ಯಕ್ರಿಯೆ ಚಾಮರಾಜಪೇಟೆಯಲ್ಲಿ ನಡೆಯುತ್ತೆ. ಈಗಾಗಲೇ ಸಕಲ ಸಿದ್ಧತೆ ಕೂಡ ಆಗ್ತಾ ಇದೆ. ಗಮನಿಸ್ತಾ ಇದ್ದೀರಾ ಮುಂಚೆ ಅವರನ್ನ ನಾನು ಚಿಕ್ಕ ವಯಸ್ಸಿನಿಂದಲೂ ಕೂಡ ನೋಡ್ತಾ ಇದ್ದೆ. ಚೆನ್ನೈನಿಂದಲೂ ಜೊತೆಯಲ್ಲೇ ಇದ್ವಿ. ಅಪ್ಪಾಜಿ ಜೊತೆ ಒಳ್ಳೆಯ ಬಾಂಧವ್ಯವನ್ನು ಇಟ್ಕೊಂಡಿದ್ವಿ. ಅವರ ಮಕ್ಕಳು ಎಲ್ಲರೂ ನನಗೆ ಕ್ಲೋಸ್ ಫ್ರೆಂಡ್ಸ್. ಆದರೆ ದ್ವಾರಕೀಶ್ ಅಂಕಲ್ನ ಕಳ್ಕೊಂಡಿದ್ದು ನಿಜಕ್ಕೂ ಕೂಡ ನಮಗೆ ಬಹಳ ನೋವು ಅಂತ ಇತ್ತ ಶಿವರಾಜ್ಕುಮಾರ್ ಅವರು ಕೂಡ ತಮ್ಮ ದುಃಖವನ್ನು ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಬ್ರಾಹ್ಮಣ ಸಂಪ್ರದಾಯದಂತೆ ಪೂಜಾ ಕೈಂಕರ್ಯಗಳು ನೆರವೇರ್ತಾ ಇದೆ. ದ್ವಾರಕೀಶ್ ಇಲ್ಲ ಅಂತ ನೆನೆಸ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಯಾಕಂತಂದರೆ ಕನ್ನಡ ಚಿತ್ರರಂಗವನ್ನು ಇಷ್ಟು ಎತ್ತರಕ್ಕೆ ತೆಗೆದುಕೊಂಡು ಹೋಗುವುದರಲ್ಲಿ ಇವರ ಎಫರ್ಟ್ ಕೂಡ ಬಹಳ ಇದೆ ಅಂತಲೇ ಹೇಳ್ಬೋದು. ನಾವು ಒಂದು ಬಿಲ್ಡಿಂಗನ್ನು ಕಟ್ಟಬೇಕು ಅಂತಂದರೆ ಅಡಿಪಾಯ ಮುಖ್ಯ ಆಗುತ್ತೆ. ಈ ಕನ್ನಡ ಚಿತ್ರರಂಗಕ್ಕೆ ಅಡಿಪಾಯ ಆಗಿದ್ದಂತಹ ನಾಯಕರಲ್ಲಿ ದ್ವಾರಕೀಶ್ ಅವರು ಕೂಡ ಹೋಗ್ತಾರೆ. ಈಗ ನಮ್ಮ ಕನ್ನಡ ಚಿತ್ರರಂಗ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಸದ್ದನ್ನು ಉಂಟು ಮಾಡ್ತಾ ಇದೆ ಅಂತಂದರೆ ಇದಕ್ಕೆ ಮೂಲ ಕಾರಣರು ಕೂಡ ಹಿರಿಯ ನಟ ನಟಿಯರೇ ಆಗಿರ್ತಾರೆ. ಆ ಸಾಲಿನಲ್ಲಿ ದ್ವಾರಕೀಶ್ ಅವರು ಕೂಡ ಸೇರ್ಕೊಂಡಿದ್ದಾರೆ. ಒಬ್ಬರಿಗೆ ಕೆಟ್ಟದ್ದನ್ನು ಬಯಸಲಿಲ್ಲ. ಸಾಕಷ್ಟು ಸೋಲು ಗೆಲುವನ್ನು ಕಂಡುಕೊಂಡು ಬರುವಂತಹ ನಾಯಕ ಅಂತಲೇ ಹೇಳ್ಬೋದು. ಚಿತ್ರರಂಗದಲ್ಲಿ ಏನಾದರೂ ಸಾಧಿಸಬೇಕು, ಯಶಸ್ಸನ್ನು ಕಾಣಬೇಕು ಅಂತ ಅಂದುಕೊಂಡಿದ್ರು. ಬಟ್ ಎಲ್ಲೋ ಒಂದು ಕಡೆ ಎಲ್ಲವೂ ಕೈ ಹಿಡಿದಿಲ್ಲ. ಒಂದು ಚಿತ್ರಗಳು ಸಕ್ಸಸ್ ಆಯಿತು, ಇಲ್ಲ ಅಂತಲ್ಲ. ಬಟ್ ಆ ಸಕ್ಸಸ್ನ ಹಿಂದೆ ಸಾಕಷ್ಟು ನೋವು ಕೂಡ ಅಡಗುತ್ತೆ. ಗಮನಿಸ್ತಾ ಇದ್ದೀರಾ, ಈಗಾಗಲೇ ಕನ್ನಡ ಚಿತ್ರರಂಗದ ಮೇರು ನಟರು, ರಾಜಕಾರಣಿಗಳು, ಅಭಿಮಾನಿಗಳು ಸೇರಿದಂತೆ ಕನ್ನಡದ ಕುಳ್ಳನ ಅಂತಿಮ ದರ್ಶನವನ್ನು ತೆಗೆದುಕೊಳ್ತಾ ಇದ್ದಾರೆ. ಸಾರ್ವಜನಿಕರಿಗೆ ಈಗಾಗಲೇ ಬೆಳಿಗ್ಗೆ 8:30ಯಿಂದ 11:00ವರೆಗೂ ಕೂಡ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕೆ ಅನುವು ಮಾಡಿಕೊಳ್ಳಲಾಗಿತ್ತು. ಇನ್ನೇನು ಕೆಲವು ಕ್ಷಣಗಳಲ್ಲಿ ಅಂತ್ಯಕ್ರಿಯೆ ಬ್ರಾಹ್ಮಣ ಸಂಪ್ರದಾಯದಂತೆ ನೆರವೇರಲಿದೆ. ದ್ವಾರಕೀಶ್ ಅವರ ಕೊನೆ ಕ್ಷಣ ಪಾಪ ಅನಾರೋಗ್ಯದಿಂದಾನೇ ಬಳಲ್ತಾ ಇತ್ತು. ವಯಸ್ಸು 81 ಆಗಿತ್ತು. ಕಾಫಿ ಕುಡಿದು ಮಲಗಿದವರು ಮೇಲೆ ಏಳಲೇ ಇಲ್ಲ. 81 ವರ್ಷ ವಯಸ್ಸಾಗಿತ್ತು. ಅನಾರೋಗ್ಯವೂ ಕೂಡ ಹೆಚ್ಚಾಗ್ತಾ ಇತ್ತು. ಆದರೂ ಕೂಡ ಲೆಜೆಂಡರಿ ಆ್ಯಕ್ಟರ್ ಯಾವತ್ತೂ ಕೂಡ ಏನಾದರೂ ಕನ್ನಡಿಗರು ಯಾವುದಾದ್ರೂ ಒಂದು ಫಂಕ್ಷನ್ ಅಥವಾ ಕಾರ್ಯಕ್ರಮ, ಸಭೆ ಅಂತ ಕರೆದ್ರೆ ಎಷ್ಟೇ ಅನಾರೋಗ್ಯ ಇರಲಿ ಅದನ್ನು ಬದಿಗೊತ್ತಿ ಬಂದು ಒಂದೆರಡು ಮಾತಾಡಿ ತೆರಳೋದು. ಬಟ್ ಈಗ ದ್ವಾರಕೀಶ್ ಅವರು ಇಲ್ಲ. ಅವರಿಲ್ಲ ಅನ್ನೋದನ್ನು ನೆನೆಸ್ಕೊಳ್ಳೋದಕ್ಕೂ ಕೂಡ ಕಷ್ಟ ಆಗುತ್ತೆ. ಸಾವಿನಲ್ಲೂ ಕೂಡ ಸಾರ್ಥಕತೆಯನ್ನು ಮೆರೆದಿದ್ದಾರೆ. ಅದನ್ನು ಕೂಡ ಹೇಳಲೇಬೇಕು. ಯಾಕಂತಂದರೆ ನಟ ದ್ವಾರಕೀಶ್ ಅವರು ತಮ್ಮ ಸಾವಿನಲ್ಲೂ ಕೂಡ ಒಂದು ಉತ್ತಮ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ. ಅವರ ಕಣ್ಣುಗಳನ್ನು ಕುಟುಂಬಸ್ಥರು ದಾನ ಮಾಡಿದ್ದಾರೆ. ದ್ವಾರಕೀಶ್ ಮನೆಗೆ ಆಗಮಿಸಿದಂತಹ ನಾರಾಯಣ ನೇತ್ರಾಲಯದ ವೈದ್ಯರು ಕಣ್ಣುಗಳನ್ನು ಸಂಗ್ರಹಿಸಿದ್ದಾರೆ.
ಕೇವಲ ಡಾಕ್ಟರ್ ರಾಜ್ಕುಮಾರ್ ಅಷ್ಟೇ ಅಲ್ಲ, ಅನೇಕ ಗಣ್ಯಾತಿ ಗಣ್ಯರಾಗಿರ್ಬೋದು, ಕನ್ನಡದ ಚಲನಚಿತ್ರ ನಟ ನಟಿಯರು ಕೂಡ ಕಣ್ಣುಗಳನ್ನು ದಾನ ಮಾಡಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಏನು ನೇತ್ರದಾನ ಕೇಂದ್ರಕ್ಕೆ ದ್ವಾರಕೀಶ್ ಅವರ ನೇತ್ರಗಳನ್ನು ದಾನ ಮಾಡಿದ್ದಾರೆ. ದಾನದಲ್ಲಿ ಮಹಾದಾನ ಅಂತಂದರೆ ನೇತ್ರದಾನ ಆಗಿರ್ಬೋದು, ಅನ್ನದಾನ ಆಗಿರ್ಬೋದು, ಅಂಗಾಂಗ ದಾನ ಆಗಿರ್ಬೋದು. ಸಾವಿನಲ್ಲೂ ಸಾರ್ಥಕತೆಯನ್ನು ಮೆರೆಯೋದ್ರ ಮುಖಾಂತರ ಡಾಕ್ಟರ್ ರಾಜ್ಕುಮಾರ್ ಅವರ ನೇತ್ರದಾನ ಕೇಂದ್ರಕ್ಕೆ ದ್ವಾರಕೀಶ್ ಅವರ ನೇತ್ರಗಳನ್ನು ದಾನ ಮಾಡಿದ್ದಾರೆ. ನಾರಾಯಣ ನೇತ್ರಾಲಯ ಆಸ್ಪತ್ರೆಯ ವೈದ್ಯ ಬಂದು ಕಣ್ಣುಗಳನ್ನು ಸ್ವೀಕಾರ ಮಾಡಿದ್ದಾರೆ. ಒಟ್ಟಾರೆಯಾಗಿ ದ್ವಾರಕೀಶ್ ಅವರು ಅನೇಕ ನಟರಿಗೆ ಬದುಕನ್ನು ಕಟ್ಟಿಕೊಟ್ಟಿದ್ದಾರೆ. ನೀನು ಕೆಲವು ಕ್ಷಣಗಳಲ್ಲಿ TR ಮಿಲ್ ಚಿತಾಗಾರದಲ್ಲಿ ನಟ, ನಿರ್ದೇಶಕ, ನಿರ್ಮಾಪಕ ದ್ವಾರಕೀಶ್ ಅವರ ಅಂತ್ಯಕ್ರಿಯೆ ನೆರವೇರಿದೆ.